ಸಿನಿಮಾದಲ್ಲಿ ನಿಮ್ಮ ಡೈರೆಕ್ಷನ್ ಸಿನಿಮಾಗೆ ಕೇವಲ ಒಂದೇ ಒಂದು ಸಾಂಗಿದೆ ಸಿನಿಮಾದಲ್ಲಿ ಅಂತ ಕೇಳ್ಪಟ್ವಿ ನಾವು. ಈ ಸ್ಕ್ರಿಪ್ಟ್ ಅಷ್ಟೇ ಸರ್ ಕೇಳಿದ್ರು. ನನ್ಗೆ ಆ ಸ್ಕ್ರಿಪ್ಟ್ ಏನ್ ಬೇಕಾದ್ ಮಾಡೋದು, ಮ್ಯೂಸಿಕ್ ಡೈರೆಕ್ಟರ್ ಆಗಿ ಡೈರೆಕ್ಷನ್ ಮಾಡೋದನ್ನ ನಾನು ಮಾಡಿಲ್ಲ. ಕಥೆ ತಾನಾಗಿ ಬಂತು, ಪ್ಲಾನ್ ಆಗಿ ಏನು ನಡೆದಿಲ್ಲ. ಅದ್ರಲ್ಲಿ ಅಷ್ಟೇ ಕೇಳ್ತಿರೋದು. ಇವಾಗ ನನ್ನ DTS ಇಂಜಿನಿಯರ್ ನಾವು ರೀ ರೆಕಾರ್ಡಿಂಗ್ ಮಾಡ್ಬೇಕಾದ್ರೆ ಏನಾದ್ರು ನನ್ನ ಒಳಗಡೆ ಇರೋ ಮ್ಯೂಸಿಕ್ ಡೈರೆಕ್ಟರ್ ಸ್ವಲ್ಪ ಜೋರ್ ಆಗ್ಬಿಟ್ರೆ, ಅರ್ಜುನ್ ಇವಾಗ ಡೈರೆಕ್ಟರ್ ನೀವು ಮ್ಯೂಸಿಕ್ ಡೈರೆಕ್ಟರ್ ತರ ಮಾತಾಡ್ಬೇಡಿ, ಮ್ಯೂಸಿಕ್ ಎಷ್ಟು ಬೇಕು ಅಷ್ಟೇ ಇರ್ಬೇಕು ಅಂತ. ಬ್ಯಾಕ್ ಗ್ರೌಂಡ್ ಅಲ್ಲಿ ತುಂಬಾ ಸಾಂಗ್ಸ್ ಇರುತ್ತೆ ಮೇಡಮ್. ಬ್ಯಾಕ್ ಗ್ರೌಂಡ್ ಅಲ್ಲಿ ಬರ್ತಾನೆ ಇರುತ್ತೆ ಬೇರೆ ಬೇರೆ ಸ್ಟೈಲ್. ರಮೇಶ್ ಸರ್ ಏನಾದ್ರು ಬೇಜಾರಾದ್ರೆ ಸರ್, ಅವ್ರ ಹಳೆ ಪಟ್ಟದಲ್ಲಿ ಒಂದು ಒಳ್ಳೊಳ್ಳೆ ಮೆಲೋಡಿ ಸಾಂಗ್ ತುಂಬಾ ಎಂಜಾಯ್ ಮಾಡಿದ್ರು. ಹೀರೋಯಿನ್ಗಳು ಡೈ ಹೊಡಿಯೋದಕ್ಕೆಲ್ಲ ಇಲ್ಲ, ಅವ್ರು ಹೇಳ್ದಂಗೆ ಕತೆಗೆ ಸಾಂಗ್ ಬೇಕಾಗಿಲ್ಲ ಅನ್ಸುತ್ತೆ. ಯಾಕಂದ್ರೆ ಕತೆ ಹಂಗಿದೆ. ಮ್ಯೂಸಿಕ್ ಡೈರೆಕ್ಟರ್ ಅಂತ ಹೇಳ್ಬಿಟ್ಟು ಅಣ್ಣ ಒಳ್ಳೆ ಸಾಂಗ್ ಇದೆ ಹಾಕ್ಬಿಡ ಅಂತ ಅವ್ರು ಯಾವತ್ತೂ ಕೇಳಲಿಲ್ಲ, ನಾನು ಕೇಳಲಿಲ್ಲ ಸರ್. ನಾನು ಈ ಸ್ಟೋರಿ ವೇಜ್ ನಾನು ತಲೆನೇ ಹಾಕ್ಲಿಲ್ಲ ಸರ್. ಅವ್ರ ಅಣ್ಣ ಚೆನ್ನಾಗಿದೆ ಚೆನ್ನಾಗಿದೆ, ನಾನು ಹೇಳ್ತಾ ಚೆನ್ನಾಗಿದೆ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಇದ್ವಿ. ಕತೆ ಸಾಂಗ್ ಕೇಳಲಿಲ್ಲ. ಸಾಂಗು ನೀವು ನೋಡಿದ್ಮೇಲೆ ಗೊತ್ತಾಗತ್ತೆ ಸರ್. ಸರ್ ಕೌಸ್ತುಭಮಣಿ ಅಂತ ಫೀಮೇಲ್ ಹೀರೋಯಿನ್ ಇದ್ದಾರೆ ಸರ್. ಶಿ ಇಸ್ ದ ಪೇರ್ ಫಾರ್ ರಾಜ್ ಶೆಟ್ಟಿ ಅವರು. ಸರ್ ಇದು ಏನಾಗಿದೆ, ಅವರು ಫಿಲ್ಮ್ ಸೈನ್ ಮಾಡಿದ್ವಿ. ಅದಾದ್ಮೇಲೆ ಒಂದು ಸ್ಮಾಲ್ ಪೋರ್ಷನ್ ಇದೆ ಸರ್ ಅವ್ರದ್ದು. ಶಿ ಇಸ್ ನಾಟ್ ಇನ್ ಟು ಲೈಕ್ ಮೇನ್ ಸ್ಟ್ರೀಮ್ ಹೀರೋಯಿನ್ ಸಾಂಗ್ ಇರುತ್ತೆ ಅಥವಾ ಮರ ಸುತ್ತಾರೆ ಆ ಥರದ್ದಿಲ್ಲ. ಇಟ್ ಇಸ್ ವೆರಿ ಹೋಮ್ ಸೈಡ್ ಇದು. ಬಟ್ ಫಿಲ್ಮ್ ಮಾಡ್ತಾ ನಮ್ ಫಿಲ್ಮ್ 3 ವರ್ಷ ಆಯ್ತು. ಅಷ್ಟರಲ್ಲಿ ಅವ್ರ ಮದುವೆ ಆಗಿ ಈಗ 6 ತಿಂಗಳು ಮಗು ಆಗೋಗಿದೆ. ಸೊ ಅವರು ಪರ್ಸನಲಿ ದೇ ಹ್ಯಾಡ್ ಸಮ್ ರಿಸ್ಟ್ರಿಕ್ಷನ್ಸ್ ಫ್ರಮ್ ದೇರ್ ಫ್ಯಾಮಿಲಿ. ಫಿಲ್ಮ್ ಇದು ಮಾಡಬಾರ್ದು ಅನ್ನೋದಿದೆ ಅವ್ರ ಕಡೆಯಿಂದ. ಸೊ ವಿ ಡೋಂಟ್ ವಾಂಟ್ ಟು ಡಿಸ್ಟರ್ಬ್ ದೇರ್ ಫ್ಯಾಮಿಲಿ. ಎಲ್ಲ ಮಾಡ್ಕೊಟ್ಟಿಲ್ಲ ಸರ್, ಏನು ತೊಂದರೆ. ಶಿವಣ್ಣ ಅವರ ಹೇರ್ ಸ್ಟೈಲ್ ಲುಕ್ ಬಗ್ಗೆ ಆಫ್ಟರ್ ಜೋಗಿ ಆದ್ಮೇಲೆ ಈ ಸಿನಿಮಾದಲ್ಲಿ ಒಂದು ಒಳ್ಳೆ ಲುಕ್ ಇದೆ. ಅವ್ರ ಹೇರ್ ಸ್ಟೈಲ್ ಆಗ್ಲಿ, ಶಿವಣ್ಣ ಅವ್ರ ಗೆಟಪ್ ಬೇರೆ ತರ ಇದೆ. ನೀವು ಪ್ಲಾನ್ ಮಾಡುತ್ತಾ ಇಲ್ಲ ಸರ್, ಆ ಕ್ಯಾರೆಕ್ಟರ್ ನಮ್ಗೆ ಆತರ ಬಂದಿದ ತಕ್ಷಣ ಲುಕ್ ಅದ್ರ ಜೊತೆಲೆ ಬಂದ್ಬಿಡ್ತು ಸರ್. ಸಾಲ್ಟ್ ಅಂಡ್ ಪೆಪ್ಪರ್ ನಾವು ಬೇಕಂತ ಮಾಡಿಲ್ಲ. ಕ್ಯಾರೆಕ್ಟರ್ ಆ ಏಜ್ ಆಫ್ ದ ಕ್ಯಾರೆಕ್ಟರ್ ಎಲ್ಲ ಹಂಗೆ ಇರೋದ್ರಿಂದ ಅದಕ್ಕೆ ಶಿವಣ್ಣ ಅವ್ರಿಗೆ ಆತರ ಮೇಕಪ್ ಮಾಡ್ತಾನೆ ಅದು ಆತರ ಅವ್ರು, ನೀವು ಗೊತ್ತಲ್ಲ, ಅವ್ರು ನೀರ್ ತರ ಎಲ್ಲಾ ಜೊತೆ ಮಿಕ್ಸ್ ಆಗ್ಬಿಡ್ತಾರೆ. ಸೊ ಅವ್ರು ಆ ಸ್ವ್ಯಾಗ್ ನ ಅಷ್ಟು ಈಸಿಯಾಗಿ ಕ್ಯಾರಿ ಮಾಡ್ತಾರೆ. ಸಿನಿಮಾದಲ್ಲಿ ತುಂಬಾ ಸರ್ಪ್ರೈಸಸ್ ಇದೆ ಶಿವಣ್ಣನ ಬಗ್ಗೆ ಮಾತಾಡಕ್ಕೆ, ತುಂಬಾನೇ ಸರ್ಪ್ರೈಸಸ್ ಇದೆ. ಸರ್ ಒಂದು ಮಂಗಳೂರು ರಾಜ್ ಶೆಟ್ಟಿ ಅವರ ಇದು ಸರ್, ಅಲ್ಲಿ ಖಂಡಿತವಾಗ್ಲೂ ಅವ್ರ ಫ್ಯಾನ್ಸ್ ಕೇಳ್ತಾರೆ. ಇನ್ನೊಂದು ಮುಖ್ಯವಾಗಿ ಹೊಸಪೇಟೆ ಬಂದು ಅಣ್ಣವ್ರ ಫ್ಯಾಮಿಲಿ ಆಗಲಿ ಎಲ್ಲರಿಗೂ ತುಂಬಾ ಅಭಿಮಾನಿಗಳಿರುವಂತ ಜಾಗ. ಅಂಡ್ ಹುಬ್ಳಿ ನಮ್ಗೆ ನಾರ್ತ್ ಕರ್ನಾಟಕ, ವಿ ಹ್ಯಾವ್ ಟು ಕೇಟರ್ ದೆಮ್ ಸರ್. ಶಿವಮೊಗ್ಗ ನಮ್ಗೆ ವೆರಿ ಇಂಪಾರ್ಟೆಂಟ್ ಸಿನಿಮಾ ಇದಕ್ಕೆ ಕಲೆಕ್ಷನ್ಸ್ಗೆ ಸೌತ್ ಇಂಡಿಯನ್ ರಾಜ್ಯ ಕವರ್ ಆಗುತ್ತೆ. ಮೈಸೂರು ನಾವು ನಮ್ಮೂರ ಪಕ್ಕದಲ್ಲೇ ಇರೋದು. ಸೊ ಈ ಒಂದು ಬೇಸಿಸ್ ಅಲ್ಲಿ ಮೇಜರ್ 7 ತಗೊಂಡಿದ್ವಿ ಸರ್. ಅಣ್ಣನ್ಗೆ 7 ಲಕ್ಕಿ ನಂಬರು. 7 ಮೇಲೆ ಹೋಗ್ಬೇಡಿ, 7 ಸಾಕು ಸರ್. ಡೆಫಿನೆಟ್ಲಿ ಅಭಿಮಾನಿಗಳಿದೆ ಸರ್. ವಿ ನೋ ಸರ್. ಒಂದು ಡಿಸ್ಟ್ರಿಕ್ಟ್ ಎಕ್ಸಾಂಪಲ್ ದಾವಣಗೆರೆ ಡಿಸ್ಟ್ರಿಕ್ಟ್ ಇದೆ, ಒಂದು ಥಿಯೇಟರ್, ಆ ಡಿಸ್ಟ್ರಿಕ್ಟ್ ಒಂದು ಥಿಯೇಟರ್. ಹುಬ್ಳಿ ಇದೆ ಅನ್ಕೊಳ್ಳಿ, ಹುಬ್ಳಿಗೆ ಒಂದು ಥಿಯೇಟರ್. ಈ ತರ ಸೆಲೆಕ್ಟ್ ಮಾಡಿದ್ವಿ ಅಂದ್ರೆ ಅಲ್ಲ, ಡಿಸ್ಟ್ರಿಕ್ಟ್ ಆ ಮೇನ್ ಥಿಯೇಟರ್ ಒಂದು ಥಿಯೇಟರ್ ಆ ಇದಕ್ಕೆ ಬರಲಿ ಅಂತ. ಉಳಿದ ಜಿಲ್ಲೆಗಳಿಗೂ ಇಲ್ಲ ರಿಲೀಸ್ ಮಾಡ್ತೀವಲ್ಲ ಇವಾಗ ನಮ್ಮೂರಲ್ಲಿ ಆಮೇಲೆ ಗೊತ್ತಲ್ಲ ಊರು ಕಡೆ ಅಂತ ಫಸ್ಟ್ ಇಷ್ಟೇ ಎಲ್ಲಾ ಥಿಯೇಟರ್ ಮಾಡ್ಬೋದು. ಬಟ್ ಏನಾಗುತ್ತೆ ಅಂದ್ರೆ ಈಗ ಒಂದು ಥಿಯೇಟರ್ ಮಾತ್ರ ಲೈವ್ ಇಲ್ಲಿ ಇಂದ ನಾವು ನೋಡಿ, ಈ ಲೈವ್ ಈಸಿ, ಈ ಕಡೆಯಿಂದ ಕ್ಯೂಬ್ ಅಪ್ಲೋಡ್ ಆಗಿ ಈ 2 ಸೀಕ್ವೆನ್ಸ್ ಮ್ಯಾಚ್ ಆಗುತ್ತಲ್ಲ. ಯಾಕಂದ್ರೆ ಈ ಸೀಕ್ವೆನ್ಸ್ ಅದು 7 ಮಾಡೋಷ್ಟರಲ್ಲೇ ಅವ್ರ ಕ್ಯೂಬ್ ಅವ್ರು ಏನಂದ್ರೆ ಲಿಮಿಟ್ ಕೊಟ್ರು, 8 ಥಿಯೇಟರ್ ಮೇಲೆ ನಾವು ಮಾಡಕ್ಕಾಗಲ್ಲ ಸರ್, ಮಿನಿಮಮ್ 8 ಥಿಯೇಟರ್ಸ್ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಇದಾದ್ರೂ ಆಗಲಿ. ಆಮೇಲೆ UFOದವ್ರು ಕೇಳಿ UFOದವ್ರು ಆಗಲ್ಲ ಅಂದ್ಬಿಟ್ರು. ಒಳ್ಳೆ ಕ್ಯೂಬ್ ಅನ್ನೋದು ಎಲ್ಲಿದೆ ಅವ್ರು ಮಿನಿಮಮ್ 8 ಥಿಯೇಟರ್ ಸೆಲೆಕ್ಟ್ ಮಾಡಿದ್ರು. ಅಣ್ಣ ಏನ್ ಮಾಡಿದ್ರು, 8 ಬೇಡಪ್ಪ 7 ಇರಲಿ ಅಂದ್ರು ಅಷ್ಟೇ. ಎಲ್ಲಾ ಜಿಲ್ಲಾಧಿಕಾರಿಗಳು ಮತ್ತು ಆಫೀಸರ್ಸ್ ಜೊತೆ ಇಲ್ಲಾಂದ್ರೆ ಮಾಡ್ಬೋದು.
ಈಗ ನಾವ್ LED ಹಾಕಂಗಿದ್ರೆ ಪ್ರತಿ ಊರಲ್ಲೂ ಹಾಕೋಬಹುದು, ತೊಂದ್ರೆ ಇಲ್ಲ, ಎಷ್ಟು ಬೇಕಾದ್ರೂ ಲೈವ್ ಮಾಡ್ಬೋದು, ಅದೇನ್ ತೊಂದ್ರೆ ಇಲ್ಲ. ಬಟ್ ಇದು ಕ್ಯೂಬ್ ಆಗಿರೋದ್ರಿಂದ ಅವರು ಮಿನಿಮಮ್ ಝೂಮ್ ಕಾಲ್ ತರ ಅಲ್ಲ ಸರ್. ಝೂಮ್ ಕಾಲ್ ಆದ್ರೆ ಎವ್ರಿಥಿಂಗ್ ವಿ ಕ್ಯಾನ್. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಬಟ್ ಈ ಕ್ಯೂಬ್ ಸ್ಟ್ರೀಮಿಂಗ್ ಇದೆಯಲ್ಲ ಸರ್. ಎಸ್ ಸರ್. ಈಗ ಏನಂದ್ರೆ ಯಾವಾಗ್ಲೂ ನಾವು ಇಲ್ಲಿ ಕ್ಯೂಬ್ ಇರೋದು ನಮ್ಮ ಸ್ಥಳದಲ್ಲಿ. ಏನಂದ್ರೆ ಕ್ಯೂಬ್ ಏನಂದ್ರೆ ನಾವು ಕಂಟೆಂಟ್ ಎಲ್ಲ ರೆಡಿ ಮಾಡಿ ಮಾಸ್ಟರಿಂಗ್ ಮಾಡಿ ತಗೊಂಡ್ಬಂದು ಕೊಟ್ರೆ ಅದು ಪ್ಲೇ ಆಗುತ್ತೆ. ಟ್ರೈಲರ್ ಕ್ಯೂಬ್ ಇಂದಾನೆ ಸ್ಕ್ರೀನ್ ಆಗಿದೆ ಸರ್. ಟ್ರೈಲರ್ ಈ ತರನು ಬೇರೆ ಇದಕ್ಕೆ ತಮಿಳ್ನಾಡು ಅಲ್ಲೆಲ್ಲ ಹೋಗ್ತಾರಲ್ಲ, ಅದು ಏನಾದ್ರು ಆ ಥರ plan ಇಲ್ಲ, ಅಲ್ಲಿ ರೆಗ್ಯುಲರ್ ಇವೆಂಟ್ ಮಾಡ್ತೀವಿ. ಇವಾಗ ಬೆಂಗಳೂರಲ್ಲಿ ಇದೆಯಲ್ಲ, ಅಲ್ಲೇ ಅಪ್ಲೋಡ್ ಆಗುತ್ತೆ ಸರ್, ಇಲ್ಲ ಚೆನ್ನೈ ಅಲ್ಲ? ಬೆಂಗಳೂರು ಬೆಂಗಳೂರು. ಸರ್ ರಿಲೀಸ್ ಬಿಫೋರ್ ಹೈದರಾಬಾದ್, ಚೆನ್ನೈ, ಕೊಚ್ಚಿನ್, ಬಾಂಬೆ ಇದಿಷ್ಟು 15ರಿಂದ 25 ಕವರ್ ಮಾಡ್ತೀವಿ ಸರ್. 25 ಆದ್ಮೇಲೆ ಒಂದಷ್ಟು ವಿಚಾರಗಳಿದೆ, ಅದು ಸಿನಿಮಾಗೆ ಸಂಬಂಧಪಟ್ಟಂಗೆ ವಿಷಯಗಳಿರೋದ್ರಿಂದ 25 ಮೇಲೆ ಎಲ್ಲ ಹೋಗ್ತೀವಿ. ನಾವು ಡೆಫಿನೆಟ್ಲಿ ಒಂದು ಸಂಡೇ ಮೀಟ್ ಮಾಡಿ ಹೇಳ್ತೀವಿ.